ಪರಮಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ ಗೋಷ್ಠಿಯ ನಿರ್ದೇಶಕರೇ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ಈ ಗ್ರಂಥದ ಒಂದು ವೈಶಿಷ್ಟ್ಯತೆಯ ಬಗ್ಗೆ ಪ್ರಾಸ್ತಾವಿಕದಲ್ಲಿ ಹಾಗೂ ನಮ್ಮ ಮುಖ್ಯ ಅತಿಥಿಗಳು ನಿನ್ನೆನೆ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಥಿಯೋಸಾಫಿಕಲ್ ಸಾಹಿತ್ಯ ಕ್ಷೇತ್ರದಲ್ಲಿ ತ್ರಿರತ್ನಗಳು ಎಂಬ ಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಗ್ರಂಥಗಳು 3, ಅದರಲ್ಲಿ ಇದು ಕೂಡ ಒಂದು. ಈ ಗ್ರಂಥದ, ಅದರಲ್ಲೂ ಕೂಡ ಈ ಮಾರ್ಗಜ್ಯೋತಿ ಗ್ರಂಥದ ಒಂದು ವೈಶಿಷ್ಟ್ಯವನ್ನು ನಾವು ಸ್ವಲ್ಪ ನೋಡೋದಾದರೆ, ಈಗಾಗಲೇ ನಿಮಗೆ ತಿಳಿದಿದೆ, 5ನೇ ದೀಕ್ಷೆಯನ್ನು ಪಡೆದು ಜೀವನ್ಮುಕ್ತರಾದ ನಂತರವೂ ಕೂಡ ಈ ಗ್ರಂಥದ ಬೋಧನೆಗಳು ಅದು ಇನ್ನೂ ಕೂಡ ಬೆಳಕನ್ನು ಚೆಲ್ತಾನೆ ಹೋಗ್ತದೆ ಅನ್ನುವಂಥದ್ದು. ಈಗ ಒಂದು ಲೌಕಿಕವಾದಂಥ, ಒಂದು ಸಾಮಾನ್ಯವಾದಂಥ ಒಂದು ಕಾರ್ಯವನ್ನೇ ನಾವು ಕೈಗೊಳ್ಳುವಾಗ ಇದ್ದಕ್ಕಿದ್ದಾಗೆ ನಾವು ಕಾರ್ಯರಂಗಕ್ಕೆ ಇಳಿದು ಬಿಡೋದಿಲ್ಲ. ಅದಕ್ಕೆ ಬೇಕಾದಂತಹ ಒಂದು ಸಿದ್ಧತೆಗಳನ್ನು ನಾವು ಮಾಡಿಕೊಳ್ತೇವೆ. ಈಗ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಯಾವುದೋ ಒಂದು ಗುರಿ, ಒಂದು ಲಕ್ಷ್ಯ ಅಂತಕ್ಕಂಥದ್ದಿದೆ. ನೋಡಿ, ಒಂದು ವಿಶೇಷ ಏನಂದರೆ, ಗುರಿಯನ್ನು ಒಂದು ಸಾರಿ ಸ್ಪಷ್ಟವಾಗಿ ನಿರ್ಧಾರ ಮಾಡಿಬಿಡು, ನಂತರ ನೀನು ಅದರ ಬಗ್ಗೆ ಮತ್ತೆ 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 ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಖಂಡಿತ ಇಲ್ಲ. ಗುರಿಯನ್ನು ಒಂದು ಸಾರಿ ಸ್ಪಷ್ಟ ಮಾಡ್ಕೊಂಡ್ಬಿಟ್ರೆ ಸಾಕು. ಮತ್ತು ಹಾಗಾದರೆ ನೆನ್ಪು ಮಾಡ್ಕೊಳ್ತಾ ಇರೋದು ಬೇಡವಾ? ಖಂಡಿತ ಅವಶ್ಯಕತೆ ಇಲ್ಲ. ಒಬ್ಬ ವಿದ್ಯಾರ್ಥಿ ನಾನು ರ್ಯಾಂಕ್ ತಗೊಳ್ಬೇಕು ಅಂತ ನಿರ್ಧಾರ ಮಾಡ್ತಾನೆ. ಪ್ರತಿದಿನ ಅವನು ರ್ಯಾಂಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಮತ್ತೇನು ಮಾಡಬೇಕು? ಅವನು ಆ ಗುರಿಯನ್ನು ತಲುಪಬೇಕಾಗಿದ್ದರೆ ಒಂದು ಮಾರ್ಗ ಇದೆಯಲ್ಲ, ಆ ಮಾರ್ಗವನ್ನು ಮಾತ್ರ ಅವನು ಪ್ರತಿ ಕ್ಷಣವೂ ತನ್ನ ತಲೆನಲ್ಲಿ ಇಟ್ಕೊಂಡಿರಬೇಕಾಗ್ತದೆ. ಆ ಮಾರ್ಗವನ್ನು ಅವನು ತುಳಿಬೇಕಾಗ್ತದೆ, ನಡೆದು ಮುಗಿಸ್ಬೇಕಾಗ್ತದೆ. ಸಮರ್ಥವಾಗಿ ಅವನು ಆ ದಾರಿಯನ್ನು ನಡೀತಾ ಹೋದ ಅಂತೇಳಿದ್ರೆ ಕೊನೆಗೆ ಒಂದಿನ ಅವನ ಗುರಿಯನ್ನು ತಲುಪ್ತಾನೋ ಇಲ್ವೋ? ಖಂಡಿತ ಗುರಿಯನ್ನು ತಲುಪಿಯೇ ತಲುಪ್ತಾನೆ. ಅದಕ್ಕೋಸ್ಕರ ನೋಡಿ, ಇದು ಮಾರ್ಗ, ಯೋಗ ಮಾರ್ಗ, ಅದು ನಮ್ಮ ಜೀವನದ ಗುರಿ. ಆ ಗುರಿಯನ್ನು ತಲುಪಬೇಕಾಗಿದ್ರೆ ಮಾರ್ಗ ನಡಿಬೇಕಲ್ಲ, ನಾವು ದಾರಿನ ನಡಿಬೇಕಲ್ಲ. ನಡಿಬೇಕಾಗಿದ್ರೆ ನಮಗೇನು ಬೇಕು? ದಾರಿ ನಡಿಬೇಕಾದ್ರೆ ಬೆಳಕಿಲ್ಲದೆ ನಡೆಯೋಕ್ಕಾಗತ್ತಾ? ಅಯ್ಯೋ, ಎಲ್ಲ ಬೆಳಕಿದೆಯಲ್ಲ ನಮಗೆ ಬೇಕಾದಷ್ಟು. ಇಲ್ಲಿ ಯಾವ ಬೆಳಕು? ಇಲ್ಲಿ ನಮಗೆ ಯಾವ ಕತ್ತಲಿನಲ್ಲಿ ನಾವಿದ್ದೇವೆ, ಯಾವ ಬೆಳಕು ನಮಗೆ ಬೇಕು, ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಯಾವ ಕತ್ತಲೆಯಲ್ಲಿ ನಾವಿದ್ದೇವೆ? ಈಗ ಜ್ಞಾನದ ಕತ್ತಲೆ. ನಾವು ಜ್ಞಾನ ಇಲ್ಲ, ನಾವು ಅಜ್ಞಾನದಲ್ಲಿದ್ದೇವೆ. ಆ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸ್ಲಿಕ್ಕೆ ನಮಗೊಂದು ಬೆಳಕು ಬೇಕು. ಆ ಯೋಗ ಮಾರ್ಗವನ್ನು ಕ್ರಮಿಸಲಿಕ್ಕೆ ಬೇಕಾದಂತಹ ಒಂದು ಬೆಳಕು ಏನು ಬೇಕೋ ಆ ಬೆಳಕನ್ನು ನಮಗೆ ಕೊಡುವಂಥ ಗ್ರಂಥ ಈ ಮಾರ್ಗ ಜ್ಯೋತಿ. ಮಾರ್ಗ ಜ್ಯೋತಿ ನೋಡಿ, ನಮ್ಮ ಮಾರ್ಗದ ಮೇಲೆ, ನಾವು ಕ್ರಮಿಸಬೇಕಾದ ಮಾರ್ಗದ ಮೇಲೆ ಅದು ಬೆಳಕನ್ನು ಚೆಲ್ತಾ ಹೋಗ್ತದೆ.
ಅದರ ಬೆಳಕು ನಮಗೆ ಹೇಗೆ ಸಿಗ್ತದೆ ಅಂತ ಹೇಳಿದ್ರೆ, ಒಂದು ಸಾಮಾನ್ಯವಾದ ಒಂದು ಎಕ್ಸಾಂಪಲ್ನ ನಾವು ಕೊಡ್ಬೋದು. ಒಂದು ದಿನ ಕತ್ತಲೆಯ ರಾತ್ರಿ ನಾನು ನನ್ನ ಗಾಡಿಯನ್ನು ಸ್ಟಾರ್ಟ್ ಮಾಡ್ತೇನೆ, ನನ್ನ ಹೆಡ್ಲೈಟ್ನ ಆನ್ ಮಾಡ್ತೇನೆ. ನನ್ನ ಗುರಿ ನನ್ನ ಎಷ್ಟೋ 10-20 ಕಿಲೋಮೀಟರ್ ದೂರದಲ್ಲಿರುವ ಮನೆ ನನ್ನ ಗುರಿ. ನಾನು ಹೊರಟ ಜಾಗದಲ್ಲಿ ನನ್ನ ಹೆಡ್ಲೈಟ್ನ ಆನ್ ಮಾಡ್ತೇನೆ. ನನ್ನ ಮನೆಯವರೆಗೂ ಕೂಡ ದಾರಿ ಕಂಡುಬಿಡುತ್ತಾ, ನಾನು ಹೋಗಿ ತಲುಪಬೇಕಾದಂಥ ನನ್ನ ಮನೆಯವರೆಗೂ ಗುರಿ ಬೆಳಕು ಬೀಳ್ತಾ ಇದೆಯಾ? ಬೀಳ್ತಾ ಇಲ್ಲ. ಎಷ್ಟು ಬೀಳ್ತದೆ? ಒಂದಷ್ಟು ದೂರ, ಒಂದು 10 ಫೂಟ್, 20 ಫೂಟ್, 30 ಫೂಟ್ ಬೀಳ್ಬೋದು. ನಾನು ಸ್ವಲ್ಪ ಮುಂದೆ ಹೋದಾಗೆ ಅದು ಬೆಳಕಿನ್ನೂ ಕೂಡ ಮುಂದೆ 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 ಹೋಗ್ತಾ ಹೋಗ್ತಾ ಕೊನೆಗೆ ನಾನು ತಲುಪಬೇಕಾದಂತಹ ಯಾವ ಒಂದು ಗುರಿ ಇದೆಯೋ ಆ ಗುರಿಯವರೆಗೂ ಕೂಡ ಬೆಳಕು ನಮಗೆ ಸಿಗ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಗ್ರಂಥ ಏನಿದೆ, ಈ ಗ್ರಂಥದ ಬೋಧನೆಗಳನ್ನು ಕೂಡ ನಾವು 2 ಮಟ್ಟಗಳಲ್ಲಿ ಅಥವಾ 2 ಘಟ್ಟಗಳಲ್ಲಿ ನಮಗಿದು ಅರ್ಥ ಆಗ್ತಾ ಹೋಗ್ತದೆ. ಯಾವುದು 2 ಘಟ್ಟ? ನಾವಿನ್ನೂ ಯೋಗ ಮಾರ್ಗದಲ್ಲಿ ನಡೀತಾ ಇರೋರಲ್ಲ, ಯೋಗ ಮಾರ್ಗದ ಕೇವಲ ಆಕಾಂಕ್ಷಿಗಳು ನಾವು. ಯೋಗ ಮಾರ್ಗವನ್ನು ನಡಿಬೇಕು ಅಂತಕ್ಕಂಥ ಒಂದು ಸದಾಕಾಂಕ್ಷೆಯನ್ನು ಉಳ್ಳವರಷ್ಟೇ ನಾವು. ಇನ್ನು ಯೋಗ ಮಾರ್ಗವನ್ನು ನಾವು ಪ್ರವೇಶ ಮಾಡಿಲ್ಲ. ಸಾಮಾನ್ಯವಾಗಿ ಮಾಡಿರೋರು ಇರಬಹುದು, ಅದನ್ನು ನಾವು ಕಡತುಂಡವಾಗಿ ಹೇಳಲಿಕ್ಕೂ ಬರಲ್ಲ, ಸಾಮಾನ್ಯವಾದ ಮಾತಿನಲ್ಲಿ ಹೇಳೋದಾದ್ರೆ. ಅದಕ್ಕೆ ಈ ಗ್ರಂಥ ಯೋಗ ಮಾರ್ಗಕ್ಕೆ ನಾನು ಹೋಗಬೇಕು ಅನ್ನುವಂತಹ ಸಾಧಕನಿಗೆ ಬೇಕಾದಂತಹ ಪೂರ್ವ ಸಿದ್ಧತೆಗೆ ಬೇಕಾದ ಅರ್ಥಗಳನ್ನ ಒಂದು ಕಡೆ ಕೊಡ್ತದೆ. ಇನ್ನೊಂದು ಘಟ್ಟದಲ್ಲಿ ಅಥವಾ ಇನ್ನೊಂದು ಮಟ್ಟದಲ್ಲಿ ಯಾರು ಈಗಾಗಲೇ ದೀಕ್ಷೆಯನ್ನು ಪಡೆದು ಯೋಗ ಮಾರ್ಗದಲ್ಲಿ ಮುಂದೆ ನಡೀತಾ ಇದ್ದಾನೋ ಅವನಿಗೆ ಅವನದೇ ಆದಂಥ ರೀತಿಯಲ್ಲಿ ಬೇಕಾದಂಥ ಬೆಳಕನ್ನು ಚೆಲ್ತದೆ. ಅದೇ ಸೂತ್ರಗಳೇ, ಅದೇ ನಿಯಮಗಳೇ. ಆದರೆ ಮೊದಲನೇ ಘಟ್ಟದಲ್ಲಿ ಕಂಡುಬರುವ ಅರ್ಥ ಒಂದಾದರೆ 2ನೇ ಘಟ್ಟದಲ್ಲಿ ಕಂಡುಬರುವ ಅರ್ಥವೇ ಬೇರೆ ಆಗ್ತದೆ. ಮತ್ತೊಂದು ಆಯಾಮದಲ್ಲಿ ಅದು ತನ್ನ ಅರ್ಥಗಳನ್ನು ತೋರಿಸ್ತಾ ಹೋಗ್ತದೆ. ಅದಕ್ಕಾಗಿ ಈ ಯೋಗ ಮಾರ್ಗವನ್ನು ಕ್ರಮಿಸಬೇಕು ಅಂತಕ್ಕಂತಹ ಸಾಧಕ ಸಮರ್ಪಕವಾದಂತಹ ಪೂರ್ವ ಸಿದ್ಧತೆಯನ್ನು ತಾನು ಮಾಡಿಕೊಂಡಿರಬೇಕಾಗ್ತದೆ. ವೆಲ್ ಬಿಗಿನ್ ಈಸ್ ಆಫ್ ಡನ್ ಅನ್ನುವಂಥ ಒಂದು ಪ್ರಾವರ್ಬ್ ಇದೆ. ವೆಲ್ ಬಿಗಿನ್ ಈಸ್ ಆಫ್ ಡನ್. ಸರಿಯಾದಂತಹ ಸಮರ್ಪಕವಾದಂತಹ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದಾದರೆ ನಮ್ಮ ಅರ್ಧ ಕೆಲಸ ಮುಗಿದು ಹೋದಾಗೆ ಅಂತೇಳಿ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಕೊನೆಯನ್ನು ಮೊದಲಲ್ಲಿ ನೋಡು ಅಂತ. ಕೊನೆಯನ್ನು ಮೊದಲೇ ನೋಡು ಅಂತ ಅಂದ್ರೆ ಅರ್ಥ, ಈ ನಾವು ಕ್ರಮಿಸಬೇಕಾದಂಥ ಮಾರ್ಗ ಅದು ಅಂತಿಂತ ಯಾವುದೋ ಸಣ್ಣ ದಾರಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ಅದರ ಮಹತ್ವವನ್ನು, ಅದರ ದಿವ್ಯತೆಯನ್ನು, ಅದರ ಭವ್ಯತೆಯನ್ನು ನಾವು ಪ್ರಾರಂಭದಲ್ಲೇ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ನಮ್ಮ ಪ್ರಯಾಣ ಸುಗಮವಾಗ್ತದೆ, ಸಲೀಸಾಗ್ತದೆ. ಇಲ್ಲದೆ ಇದ್ದರೆ ನಮ್ಮ ಪ್ರಯಾಣ ಅಷ್ಟು ಸುಖಕರವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥೇಳಿ. ಇನ್ನು ಒಂದು ರೀತಿಯಲ್ಲಿ ಈ 2 ವರ್ಗದಲ್ಲಿ ಅರ್ಥಗಳನ್ನ ಕೊಡ್ತದೆ ಅಂತ ಹೇಳಿದ್ರೆ, ಈಗ ನಮಗೆ ಥಿಯೋಸಾಫಿಕಲ್ ಸಾಹಿತ್ಯ ನಮ್ಮ ಸ್ವರೂಪವನ್ನು ಸಾಕಷ್ಟು ವಿಶದವಾಗಿ ಬಹಳಷ್ಟು ಚೆನ್ನಾಗಿ ನಮಗೆ ಅದನ್ನು ಮನವರಿಕೆ ಮಾಡಿಕೊಟ್ಟಿದೆ. ಮನುಷ್ಯ ಅಂತ ಹೇಳಿದ್ರೆ ಇವನ ಸ್ವರೂಪದ ಪ್ರಮುಖವಾದ ಘಟ್ಟಗಳು 3. ಭಗವಂತನಲ್ಲಿ ನಾವು ಭಗವಂತನೇ ಆಗಿದ್ದೆವು. ಆ ಭಗವಂತನ ಒಂದು ಸದಿಚ್ಛೆಯಿಂದ ಈ ಸೃಷ್ಟಿ ಕಾರ್ಯ ಪ್ರಾರಂಭ ಆದಾಗ ಆ ಭಗವಂತನಿಂದ ನಾವು ಹೊರಹೊಮ್ಮಿದ ಒಂದೊಂದು ಕಿಡಿಗಳು ನಾವು. ಆ ಒಂದೊಂದು ಕಿಡಿಯೇ ಅದನ್ನು ನಾವೇನು ಕರಿತೀವಿ? ಮಾನಡ್, ಪುರುಷಾತ್ಮ. ಪುರುಷಾತ್ಮ ಅವನನ್ನು ಪ್ರಜ್ಞಾನ ಘನ ಅಂತ ಕರೆದ್ರೆ, ಭಗವಂತನನ್ನು ಪ್ರಜ್ಞಾನ ಘನ ಅಂತ ಕರೆದ್ರೆ
ಆ ಪ್ರಜ್ಞಾನ ಘನದಿಂದ ಹೊರಹೊಮ್ಮಿರುವ ಒಂದು ಅಂಶ, ಅದನ್ನು ಪ್ರಜ್ಞಾನಾಂಶು ಅಂತ ಕರೆದ್ವಿ. ಪ್ರಜ್ಞಾನಾಂಶು, ಪುರುಷಾತ್ಮ, ಮಾನೆಡ್ ಅಂತ ಏನು ಕರಿತೀವಿ, ಅದು ನಮ್ಮ ಮೂಲ ಸ್ವರೂಪ. ಪ್ರಜ್ಞಾನ ಘನದಿಂದ ಹೊರಹೊಮ್ಮಿರುವ ಒಂದು ಅಂಶ ಪ್ರಜ್ಞಾನಾಂಶು, ಇದು ನಮ್ಮ ಮೂಲ ಸ್ವರೂಪ. ಪ್ರಜ್ಞಾನಾಂಶುವಿನಿಂದ ಕೆಳಗಡೆಗೆ ಇಳಿದಾಗ ನಾವೆಲ್ಲ ಏನಾದ್ವಿ, ನಮ್ಮ ಸ್ವರೂಪ ಎಲ್ಲಿಗೆ ಬಂತು? ಜೀವಾತ್ಮ. ಜೀವಾತ್ಮನ ಮತ್ತೊಂದು ಅಂಶ ಕೆಳಗಡೆಗೆ ಇಳಿದಾಗ ಅದನ್ನು ನಾವು ದೇಹಾತ್ಮ ಅಂತ ಕರೆದ್ವಿ. ಇದು 3 ಪೋರ್ಷನ್ಸ್ ಮನುಷ್ಯ ಅಂತ ಹೇಳಿದ್ರೆ: ಪ್ರಜ್ಞಾನಾಂಶ ಅಥವಾ ಪುರುಷಾತ್ಮ, ಜೀವಾತ್ಮ, ದೇಹಾತ್ಮ. ಈಗ ನಮಗೆ ಈ ಗ್ರಂಥ, ಈ ಉದ್ಗ್ರಂಥದ ವಿಚಾರಗಳು, ನಾವು ಈ ಪಥದಲ್ಲಿ ಮುನ್ನಡಿಬೇಕು ಅಂತಕ್ಕಂತಹ ಪ್ರಾರಂಭಿಕ ಸಾಧಕನಿಗೆ ಏನು ಬೋಧನೆಗಳನ್ನು ಕೊಡ್ತದೆ, ಅಥವಾ ಇಲ್ಲಿರ್ತಕ್ಕಂಥ ಬೋಧನೆಗಳು ಅವನಿಗೆ ಯಾವ ಮಟ್ಟ ಅಥವಾ ಘಟ್ಟದಲ್ಲಿ ಅವನಿಗೆ ಅರ್ಥವಾಗ್ತಾ ಹೋಗ್ತದೆ ಅಂತ ಹೇಳಿದ್ರೆ, ಈ ದೇಹಾತ್ಮವನ್ನು ಜೀವಾತ್ಮನ ಅಂಕೆಗೆ ಒಳಪಡಿಸಬೇಕು. ತತ್ಕ್ಷಣದ ಕಾರ್ಯ, ಈಗಿನ ನಮ್ಮ ತತ್ಕ್ಷಣದ ಕಾರ್ಯ ಅದು ಯಾವುದಪ್ಪ ಅಂತ ಹೇಳಿದ್ರೆ, ಈ ದೇಹಾತ್ಮನನ್ನು ಆ ಜೀವಾತ್ಮನ ಅಂಕೆಗೆ ಒಳಪಡಿಸುವಂಥದ್ದು. ಇದು ನಮಗೆ ಸಾಧ್ಯವಾದ ನಂತರ, ಒಂದು ಹಂತವನ್ನು ನಾವು ಮುಟ್ಟಿದ ನಂತರ ಅಲ್ಲಿಗೆ ನಾವು ಯೋಗ ಮಾರ್ಗದ ಪ್ರವೇಶವನ್ನು ನಾವು ಪಡೆದುಕೊಳ್ತೀವಿ. ಯಾವಾಗ ಈ ದೇಹಾತ್ಮ ಜೀವಾತ್ಮನ ಅಂಕಿಗೆ ಒಳಪಡುತ್ತೋ, ಅದರ ಸ್ವಾಧೀನಕ್ಕೆ ಒಳಪಡ್ತದೋ, ಆಗ ನಿಜವಾದ ಅರ್ಥದಲ್ಲಿ ನಾವು ಯೋಗ ಮಾರ್ಗವನ್ನು ಪ್ರವೇಶ ಮಾಡಿದ್ವಿ ಅಂತೀವಿ. ಸೊ ಇಂತಹ ಸಾಧಕನಿಗೆ, ಈ ಯೋಗ ಮಾರ್ಗವನ್ನು ಪ್ರವೇಶ ಮಾಡಿದಂತಹ ಸಾಧಕನಿಗೆ ಇದು ಇನ್ಯಾವ ಬೆಳಕನ್ನು ಕೊಡ್ತದೆ ಅಂತ ಹೇಳಿದ್ರೆ, ಈ ಜೀವಾತ್ಮನನ್ನು ಪುರುಷಾತ್ಮನ ಅಂಕೆಗೆ ಒಳಪಡಿಸಲಿಕ್ಕೆ ಬೇಕಾದಂತಹ ಪ್ರಜ್ಞಾನಾಂಶುವಿನ ಸ್ವಾಧೀನಕ್ಕೆ ನಾವು ಅದನ್ನು ಒಳಪಡಿಸಬೇಕಾದ್ರೆ ಯಾವ ಬೋಧನೆಗಳು ಬೇಕೋ, ಯಾವ ಜ್ಯೋತಿ ಬೇಕೋ, ಬೆಳಕು ಬೇಕೋ, ಆ ಬೆಳಕನ್ನು ನಮಗೆ ಈ ಗ್ರಂಥ ನಮಗೆ ಕೊಡ್ತಾ ಹೋಗ್ತದೆ. ಹಾಗಾಗಿ ಇದು 2 ವರ್ಗದ ಸಾಧಕರಿಗೆ, ಅಂದರೆ ಯೋಗ ಮಾರ್ಗವನ್ನು ಪ್ರವೇಶಿಸದೇ ಇರುವವನಿಗೂ ಬೆಳಕನ್ನು ಕೊಡ್ತದೆ, ಯೋಗ ಮಾರ್ಗವನ್ನು ಪ್ರವೇಶಿಸಿರುವವನಿಗೂ ಕೂಡ ಬೆಳಕನ್ನು ಕೊಡ್ತದೆ. ಕಟ್ಟ ಕಡೆಯಲ್ಲಿ ಅವನು ಯೋಗ ಮಾರ್ಗವನ್ನು ಪ್ರವೇಶ ಮಾಡಿದ ನಂತರ ಮುಂದೆ ಆ ಯೋಗ ಮಾರ್ಗವನ್ನು ಕ್ರಮಿಸ್ತಾ 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 ಅವನು ಯಾವ ಹಂತವನ್ನು ಅವನು ತಲುಪ್ತಾನೆ ಅಂತ ಹೇಳಿದ್ರೆ, ಆ ಸಾಧಕನ ಮುಂದಿನ ಜೀವನ ಸಂಪೂರ್ಣವಾಗಿ ಆ ಪುರುಷಾತ್ಮನ ಒಂದು ವ್ಯವಸ್ಥೆ ಏನಿದೆಲ್ಲ, ಅವನ ಮಾರ್ಗದರ್ಶನದಲ್ಲಿ ಅವನ ಇಡೀ ಜೀವನ ಅಂತಕ್ಕಂಥದ್ದು ನಡೀತಾ ಹೋಗ್ತದೆ. ಈ ರೀತಿ ಈ ಬೋಧನೆಗಳನ್ನು 2 ಆಯಾಮಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು ಅಂತ ಹೇಳ್ತಾರೆ. ಇನ್ನೂ ಒಂದು ರೀತಿಯಲ್ಲಿ ಈ ಮಾರ್ಗಜ್ಯೋತಿ ಗ್ರಂಥದ ಬೋಧನೆಗಳು 2 ರೀತಿಯಾಗಿ ಅರ್ಥೈಸ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ, ಯಾವ ಸೂತ್ರಗಳು ಅಥವಾ ಯಾವ ನಿಯಮಗಳನ್ನು ನಾವೀಗ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವೋ, ಇವು ಮರಣದ ನಂತರ ಕಾಮದೇಹ ರಚನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕಾಮದೇಹದ ಕೈಗೆ ಬಿಡಬೇಡ್ರಿ, ಅದನ್ನು ನಿಮ್ಮ ಕೈಗೆ ತಗೊಳ್ರಿ ಅಂತ. ಹೇಗೆ ನಮ್ಮ ಕೈಗೆ ತಗೊಳ್ಳೋದು? ಬದುಕಿರುವಾಗ ಕಾಮದೇಹ ನಾನಲ್ಲ ಅನ್ನೋಷ್ಟರ ಮಟ್ಟಿನ ಎಚ್ಚರ ನಮಗಿದ್ರೆ, ಆಗ ಕಾಮದೇಹದ ರಚನೆ ಮಾಡಿಕೊಳ್ಳುವಂಥ ಕಾರ್ಯವನ್ನು ಸ್ವತಃ ನಾವು ಕೈಗೊಳ್ಬೋದು. ಇಲ್ಲದ್ರೆ ಕಾಮದೇಹ ಅದು ಕೈಗೊಳ್ತದೆ. ಆಗ ಗೊತ್ತಿದೆಯಲ್ಲ ನಮಗೆ, ಒರಟು ಅಣುಗಳನ್ನು ಕೊನೆ ಬಾರ್ಡ್ರ್ನಲ್ಲಿ ಸೂಕ್ಷ್ಮವಾದದ್ದು ಒಳಗೆ 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 ಬಂದು ಆ ಚಿಪ್ಪಿನ ಕೇಂದ್ರದಲ್ಲಿ ಆ ಕಾಮದೇಹದ ಚೈತನ್ಯ ಕುತ್ಕೊಂಡ್ಬಿಡುತ್ತೆ. ಹೊರಗಡೆಯಿಂದ ಸ್ನೇಹಿತರು ಬಂದರೂ ನಮಗೆ ಯಾರೋ ಶತ್ರುಗಳು ಬರ್ತಾ ಇದ್ದಾರೆ ಅನ್ನೋ ಥರ ನಮಗೆ ಭಾಸವಾಗ್ತದೆ. ಅದಕ್ಕೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕಾಮದೇಹದ ಚೈತನ್ಯ ಸ್ವತಃ ಓಗೊಡುವುದನ್ನು ನಾವು ನಿಶ್ಶೇಷವಾಗಿ ನಿಲ್ಲಿಸಬೇಕು ಅಂತಕ್ಕಂಥದ್ದು. ಈ ರೀತಿ ದುಃಖದಿಂದ ನಾವು ಬಿಡುಗಡೆ ಹೊಂದಿದರೆ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು ಅನ್ನೋದಾದರೆ, ನಾನು ದುಃಖದಿಂದ ಬಿಡುಗಡೆಯನ್ನು ಹೊಂದಿರ್ತೀನಿ, ನನಗೆ ಆಗ ದುಃಖ ಇರೋದಿಲ್ಲ. ಆದರೆ ಇದೇ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾದಂತಹ ಯಾವ ದುಃಖಗಳಿದೆ ಅದನ್ನು ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ, ಉದಾಸೀನ ಮಾಡ್ತಾ ಇದ್ದೀನಿ. ಆದರೆ ಇತರರ ಕಷ್ಟಗಳಿಗೆ, ಇತರರ ದುಃಖಗಳಿಗೆ ಅದರ 10ರಷ್ಟು ನಾನು ಸ್ಪಂದಿಸ್ತಾ ಇದ್ದೇನೆ, ಸ್ಪಂದನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ.
ಇತರರ ಕಷ್ಟಗಳನ್ನು ನಾನು ಇತರರ ಕಷ್ಟ ಅಂತ ನೋಡ್ತಾ ಇಲ್ಲ, ಅದು ನನ್ನದೇ ಕಷ್ಟ ಅನ್ನುವಂಥ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಿನ್ನ ಹೃದಯ ಇತರರ ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಅನ್ನೋದಾದರೆ ನೀನು ಥಿಯಾಸಫಿಸ್ಟ್ ಅಂತ ಕರೆಯುವ ಯಾವ ಸಂಬಂಧವೂ ಅದಕ್ಕೆ ಇಲ್ಲ. ಥಿಯಾಸಫಿಸ್ಟ್ ಈಸ್ ಎ ಫಿಲಾಂಥ್ರಪಿಸ್ಟ್. ಅವನಲ್ಲಿ ಆ ಸ್ಥಿತಿ ಇಲ್ಲ. ಇನ್ನೊಬ್ಬರ ಕಷ್ಟಗಳಿಗೆ, ನೋವುಗಳಿಗೆ ಸ್ಪಂದಿಸುವಂಥ ಶಕ್ತಿ ಅವನಿಗಿಲ್ಲ ಅಂತ ಹೇಳಿದ್ರೆ ಅವನು ನಿಜವಾದ ಥಿಯಾಸಫಿಸ್ಟ್ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಒಂದು ಮಟ್ಟದಲ್ಲಿ ಈ ರೀತಿಯ ಅರ್ಥಗಳನ್ನು ನಾವು ತೆಗೆದುಕೊಳ್ಳೋದಾದರೆ, ಇನ್ನು ಈ ಶಿಷ್ಯ ತನ್ನ ಕಣ್ಣು ಮುಂದೆ, ಈಗ ನಮಗೆ ಇನ್ನೊಂದಿದೆ, ಯಾರಾದರೂ ದುಃಖದಲ್ಲಿರೋರು, ಕಷ್ಟದಲ್ಲಿರೋರು ನಮ್ಮ ಕಣ್ಣು ಮುಂದೆ ಇದ್ದಾಗ ಸ್ವಲ್ಪ ನಾವೇನು ಮಾಡ್ತೀವಿ? ಅಯ್ಯೋ ಅಂತೀವಿ, ಮರುಗ್ತೀವಿ, ಏನೋ ಸಹಾಯ ಮಾಡಬೇಕು ಅಂತ ಅನ್ನಿಸ್ತದೆ. ಅವರು ನಮ್ಮಿಂದ ಮರೆಯಾಗ್ಬಿಟ್ರೆ, ಅವ್ರು ನಮ್ಮಿಂದ ದೂರ ಆಗಿಬಿಟ್ರೆ, ಆ ದುಃಖ, ಅವರ ಕಷ್ಟ ನಮ್ಮ ಕಣ್ಣು ಮುಂದೆ ಇರುತ್ತಾ? ಇಲ್ಲ. ಮತ್ತೆ ನಮ್ಮದೇ ಸಾಮ್ರಾಜ್ಯ. ಕಷ್ಟದಲ್ಲಿರೋರು ಎದುರುಗಡೆ ಇದ್ದಾಗ ಮಾತ್ರ ನಾವು ಸ್ವಲ್ಪ ಅವರಿಗೇನೋ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಸ್ವಲ್ಪ ಅವರಿಂದ ನಾವು ಬೇರೆ ಆದ್ವಿ ಅಂದ ತಕ್ಷಣವೇ ನಾವು ಅದನ್ನೆಲ್ಲ ಮರೆತು ನಮ್ಮದೇ ಆದಂಥ ಒಂದು ಸ್ಥಿತಿನಲ್ಲಿ ನಾವಿದ್ದು ಬಿಡ್ತೇವೆ. ಆದರೆ ಸಾಧಕ ಅವನ ಮುಂದೆ ಸದಾ ಕಾಲ ಪ್ರಪಂಚದ ಪರಿಸ್ಥಿತಿ ಅವನ ಕಣ್ಣು ಮುಂದೆ ಕಟ್ಟಿದ ರೀತಿಯಲ್ಲಿರಬೇಕು ಅಂತಾರೆ. ಕಟ್ಟಿದ ರೀತಿಯಲ್ಲಿರಬೇಕು ಕಣ್ಣು ಮುಂದೆ. ಅವನಿಗೆ ಕಣ್ಣು ಮುಚ್ಚಿಕೊಂಡ್ರೆ ಪ್ರಪಂಚದ ಪರಿಸ್ಥಿತಿ ಅವನ ಕಣ್ಣು ಮುಂದೆ ಬಂದು ನಿಲ್ಲಬೇಕು. ಅಷ್ಟು ಮಾತ್ರ ಅಲ್ಲ, ಅದಕ್ಕೋಸ್ಕರ ವಾಟ್ ಕ್ಯಾನ್ ಐ ಡೂ, ಕನಿಷ್ಠ ನಾನೇನು ಮಾಡಬಲ್ಲೆ, ಈ ಪ್ರಪಂಚದ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ನಾನು ಏನು ಮಾಡಬಲ್ಲೆ ಅಂತಕ್ಕಂಥ ಒಂದು ತಹತಃ ಆ ಸಾಧಕನಲ್ಲಿರಬೇಕಾಗ್ತದೆ ಎನ್ನುವಂಥದ್ದು. ನೋಡಿ, ಇಷ್ಟೆಲ್ಲ ಮಾಡ್ತಾ ಇರ್ತಾನೆ, ಕಷ್ಟಗಳಿಗೆ ಸ್ಪಂದಿಸ್ತಾ ಇರ್ತಾನೆ, ಆದರೆ ಇವನಿಗೆ ಕಣ್ಣೀರು ಮಾತ್ರ ಇರೋದಿಲ್ಲ. ಯಾಕೆ ಕಣ್ಣೀರಿರೋದಿಲ್ಲ? ಯಾಕೆ ಆ ಕಷ್ಟಗಳನ್ನು ನೋಡುವಾಗಲೂ ಕೂಡ ಇವನಿಗೆ ದುಃಖ ಯಾಕೆ ಆಗೋಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಯೋಗ ಮಾರ್ಗದಲ್ಲಿ ನಡೆದು ಬುದ್ಧಿ ಪ್ರಜ್ಞೆಯ ಮಟ್ಟದಲ್ಲಿ ಅವನು ಬೆಳವಣಿಗೆ ಆಗಿದ್ದರೆ ಅಂಥ ಒಬ್ಬ ಶಿಷ್ಯನಿಗೆ ಈ ಕಷ್ಟಗಳ ಒಂದು ಪಾತ್ರ ಏನು, ಒಬ್ಬ ವ್ಯಕ್ತಿಗೆ ಬಂದಿರತಕ್ಕಂಥ ಕಷ್ಟ ಅಥವಾ ದುಃಖ ಏನಿದೆಯಲ್ಲ ಅದಕ್ಕೂ ಕೂಡ ಒಂದು ಪಾತ್ರ ಇದೆ, ಅದಕ್ಕೂ ಕೂಡ ತನ್ನದೇ ಆದಂಥ ಒಂದು ವ್ಯವಸ್ಥೆ ಇದೆ. ಅದು ಇವನಿಗೆ ಅರ್ಥ ಆಗ್ತದೆ. ಸಾಧಕನಿಗೆ, ಶಿಷ್ಯನಿಗೆ ಬೇರೆಯವರ ಕಷ್ಟಗಳಿಗೆ ಕಾರಣ ಏನು ಅನ್ನುವಂಥದ್ದು ಅರ್ಥ ಆಗ್ತದೆ. ನಮಗೆಲ್ಲ ಗೊತ್ತಿದೆ, ಜೀವಾತ್ಮನ ಒಂದು ಸಂಸರಣೆಯೇ ಒಂದು ಗುರಿ, ಭಗವಂತನ ಒಂದು ಅದು ವ್ಯವಸ್ಥೆ. ಗಾಡ್ ಆಸ್ ಎ ಪ್ಲಾನ್, ದಟ್ ಪ್ಲಾನ್ ಈಸ್ ಎವಲ್ಯೂಷನ್. ಆ ಎವಲ್ಯೂಷನ್ ಆಗಬೇಕಾದ್ರೆ, ಆ ಸಂಸರಣೆ ಆಗಬೇಕಾದ್ರೆ ಈ ನೋವು ಅಥವಾ ಕಷ್ಟಗಳ ಒಂದು ಘಟ್ಟವನ್ನು ಕೂಡ ಅವನು ದಾಟಬೇಕಾಗ್ತದೆ. ಈ ಸತ್ಯ ಆ ಸಾಧಕನಿಗೆ ಅರ್ಥವಾಗ್ತಾ ಇರೋದ್ರಿಂದ ಇವನು ಇತರರ ಕಷ್ಟಗಳಿಗೆ ಕರಗ್ತಾನೆ, ಸಹಾಯ ಮಾಡ್ತಾನೆ. ಆದರೆ ಸ್ವತಃ ಹೆಂಗಿರ್ತಾನೆ? ದುಃಖದಲ್ಲಿರ್ತಾನ? ದುಃಖದಲ್ಲಿರೋದಿಲ್ಲ. ಯಾಕೆಂದರೆ ಅವನಿಗೆ ಇದರ ಉದ್ದೇಶವೂ ಗೊತ್ತಿದೆ, ಕಷ್ಟಗಳ ಪಾತ್ರವೂ ಗೊತ್ತಿದೆ, ಅದರ ಅಂತ್ಯವೂ ಗೊತ್ತಿದೆ. ಇವನಿಗೆ ಎರಡೂ ಗೊತ್ತಿದೆ. ಇವನಿಗೆ ಇದರ ಪಾತ್ರ ಏನು ಅನ್ನೋದು ಗೊತ್ತಿದೆ. ಇದೆಲ್ಲ ಕೂಡ ಪಾಸಿಂಗ್ ಕ್ಲೌಡ್ಸ್ ಅಂತ ಹೇಳ್ತೀವಿ. ಈ ಕಷ್ಟಗಳು, ಕರ್ಮಗಳಿದೆಯಲ್ಲ, ದೀಸ್ ಆರ್ ಆಲ್ ಪಾಸಿಂಗ್ ಕ್ಲೌಡ್ಸ್. ಯಾವುದೂ ಹಾಗೆ ಇರೋಲ್ಲ, ಬಂದಿದ್ದು ಬಂದಂಗೆ ಇರಲ್ಲ, ಅದು ಹೋಗ್ತದೆ ಅಂತಕ್ಕಂಥದ್ದು ಅವನಿಗೆ ಗೊತ್ತಿರೋದ್ರಿಂದ ಅವನೇನು ಮಾಡ್ತಾನೆ, ಯಾವುದಕ್ಕೂ ಕೂಡ ಅವನು ದುಃಖಿಸೋದಿಲ್ಲ. ಆ ಯಾವ ಇವತ್ತು ನೋವಿದೆಯೋ ಅದು ಅವನ ಜೀವನಕ್ಕೆ ಒಂದು ಭವಿಷ್ಯವನ್ನು ತಂದು ಕೊಡ್ತದೆ ಅಂತಕ್ಕಂತಹ ಮಹಾಸತ್ಯ ಈ ಯೋಗ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಸಾಧಕನಿಗೆ ಅರ್ಥ ಆಗಿರೋದ್ರಿಂದ ಸ್ವತಃ ತಾನು ದುಃಖಿತನಾಗೋದಿಲ್ಲ. ಆದರೆ ದುಃಖದಲ್ಲಿರೋರಿಗೆ ಕೇವಲ ಅವನು ಸಹಾಯ ಮಾಡ್ತಾನೆ ಅಂತಕ್ಕಂಥದ್ದು. ಈ ಒಂದು ಹಂತವನ್ನು ಸಾಧಕ ತಲುಪಿದಾಗ ಅವನಲ್ಲಿ
ಪರಿಪೂರ್ಣವಾದಂತಹ ಒಂದು ಅನುಕಂಪ ಇರ್ತದೆ. ಆದರೆ ಇವನು ಯಾವುದೇ ವಿಷಾದದಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದಾನೆ, ಸಂಪೂರ್ಣವಾಗಿ ಮುಕ್ತನಾಗ್ಬಿಟ್ಟಿದ್ದಾನೆ ಅವನು. ಇಲ್ಲಿ ಜೊತೆಗೆ ಈ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ಸಾಧಕ ಎಂತಹ ಬರ್ಬರವಾದ ಪರಿಸ್ಥಿತಿಯನ್ನು ಕೂಡ ಇದು ಹೀಗೆ ಆಗಬಾರ್ದಾಗಿತ್ತು ಅಂತ ಅವನು ಹೇಳೋದಿಲ್ಲ. ಬಹುಶಃ ನಾವೆಲ್ಲ ಯಾರು ತುಂಬ ಕಷ್ಟದಲ್ಲಿರೋರನ್ನ ನೋಡಿಬಿಟ್ರೆ ನಮ್ಮಿಂದ ಬಾಯಿಂದ ಬರೋ ಉದ್ಗಾರ ಏನು? ಭಗವಂತ ತೀರ ಇಷ್ಟೊಂದು ಕೊಡಬಾರ್ದಾಗಿತ್ತು ಅಂತ ನಾವು ಹೇಳ್ಬಿಡ್ತೀವೋ ಇಲ್ವೋ? ಸಹಜವಾಗಿ ತೀರ ಕೊಡ್ತೀನಿ ಅಂತ ಇಷ್ಟೊಂದು ಕಷ್ಟನ ಕೊಡಬಾರ್ದಾಗಿತ್ತು ಅನ್ನೋ ಸಹಜವಾದ ಹೇಳಿಕೆಗಳು ನಮ್ಮಲ್ಲಿ ಬಂದುಬಿಡುತ್ತದೆ. ಆದರೆ ಬುದ್ಧಿವಂತರು ಯಾರು? ನಾವೋ ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಭಗವಂತನು? ಇಲ್ಲ, ನಾವೇ ಬುದ್ಧಿವಂತರಾದ್ವಲ್ಲ. ತೀರ ದೇವ್ರು ಕೊಡ್ತೀನಿ ಅಂತ ಇಷ್ಟೊಂದು ಕೊಡಬಾರ್ದಾಗಿತ್ತು ಅಂದರೆ ಬುದ್ಧಿವಂತರು ಯಾರಾದ್ವಿ? ಅಲ್ಲಿಗೆ ಅವನಿಗೂ ಬುದ್ಧಿ ಇಲ್ಲ, ನಮಗೆ ಸ್ವಲ್ಪ ಜಾಸ್ತಿ ಬುದ್ಧಿ ಅಂತ ಆಯಿತು. ಅದಕ್ಕೆ ಈ ಮಟ್ಟದಲ್ಲಿರ್ತಕ್ಕಂಥ ಸಾಧಕ ಯಾವುದೇ ಪರಿಸ್ಥಿತಿಯನ್ನು, ಯಾವುದೇ ವಾಸ್ತವ ಸ್ಥಿತಿಗೆ ಬೇರೊಂದು ಸ್ಥಿತಿ ಇರಬೇಕಾಗಿತ್ತು ಅಂತಕ್ಕಂಥದ್ದನ್ನು ಅವನು ಯಾವತ್ತೂ ಕೂಡ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಇವನು ಈ ಬೆಳಕಿನಿಂದ ಆ ವ್ಯಕ್ತಿಯ ಪ್ರಜ್ಞೆ ಬೆಳಗಿದಾಗ ಮಾತ್ರ, ಆ ಬುದ್ಧಿ ಪ್ರಜ್ಞೆಯ ಬೆಳಕಿನಿಂದ ಆ ವ್ಯಕ್ತಿಯ ಪ್ರಜ್ಞೆ ಬೆಳಗಿದಾಗ ಈ ಸ್ಥಿತಿಲಿರ್ತಾನಂತವನು. ಯಾವುದನ್ನು ನಿರೋಧಿಸುವುದಿಲ್ಲ, ಯಾವುದನ್ನು ವಿರೋಧಿಸುವುದಿಲ್ಲ. ಅಕ್ಸೆಪ್ಟ್ ಎವ್ರಿಥಿಂಗ್, ಎಕ್ಸ್ಪೆಕ್ಟ್ ನಥಿಂಗ್ ಅಂತಕ್ಕಂತಹ ಒಂದು ಸ್ಥಿತಿನಲ್ಲಿ ಆ ಸಾಧಕ ಇರ್ತಾನೆ. ಹಾಗಾಗಿ ಈ ಮಾನವ ಕೋಟಿಯ ದುಃಖದ ಅರಿವು ಸಂಪೂರ್ಣವಾಗಿ ಉಂಟಾದಾಗ, ಈ ನೋಡಿ ಭಗವಾನ್ ಬುದ್ಧರು ನಾವು ವಿಚಾರ ಕೇಳಿದ್ದೇವೆ. ಭಗವಾನ್ ಬುದ್ಧರಿಗೆ ವೈಯಕ್ತಿಕ ಜೀವನದಲ್ಲಿ ಯಾವುದಾದ್ರೂ ಕಷ್ಟ ಕಾರ್ಪಣ್ಯಗಳಿತ್ತಾ? ಏನಿಲ್ಲ. ಮಹಾರಾಜ, ಸ್ಪೃದ್ರೂಪಿಯಾದ ಹೆಂಡತಿ, ಮಗು, ರಾಜ್ಯ ಎಲ್ಲವೂ ಕೂಡ ಇತ್ತು. ಆದರೆ ಅವರ ಹೃದಯವನ್ನು ತಾಡಿಸಿದ್ದು ಯಾವುದು? ಪ್ರಪಂಚದ ಕಷ್ಟ, ಪ್ರಪಂಚದ ದುಃಖ. ಆ ಸ್ಥಿತಿ ನಮಗಿರ್ಬೇಕಂತೆ. ಪ್ರಪಂಚದ ಸ್ಥಿತಿ ಏನಿದೆ, ಪ್ರಪಂಚದ ಕಷ್ಟ ಏನಿದೆ, ಇದು ನಮ್ಮ ತಲೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಗ ನನ್ನ ವೈಯಕ್ತಿಕವಾದ ಕಷ್ಟಗಳನ್ನು ಯೋಚನೆ ಮಾಡೋದಕ್ಕೆ ನನಗೆ ಅವಕಾಶವೇ ಇಲ್ಲ. ನನಗೆ ಅದು ಇಂಗ್ಲೀಷ್ನಲ್ಲಿ ಒಂದು ಗಾದೆ ಬರ್ತದೆ, ನನಗೆ ಶೂ ತೊಗೊಳಕ್ಕೆ ದುಡ್ಡಿಲ್ಲ ಅಂತ ನಂದು ಚಿಂತೆ ಆದರೆ ಪಕ್ಕದವನಿಗೆ ಕಾಲೇ ಇಲ್ಲ. ನನ್ನ ಚಿಂತೆ ಏನು? ಶೂ ತೊಗೊಳಕ್ಕೆ ಚಿಂತೆ. ಶೂ ತೊಗೊಳಕ್ಕೆ ದುಡ್ಡಿಲ್ವಲ್ಲ ಅಂತ ಚಿಂತೆ, ಪಕ್ಕದಲ್ಲಿರೋನಿಗೆ ಕಾಲೇ ಇಲ್ಲ. ಸೊ ಕಾಲಿಲ್ಲದೆ ಇರೋನನ್ನು ನೋಡಿದಾಗ ನನಗೆ ಶೂ ತೊಗೊಳಕ್ಕೆ ದುಡ್ಡಿಲ್ವಲ್ಲ ಅಂತ ಚಿಂತೆ ಇರಬೇಕಾ? ಇರೋದಕ್ಕೆ ಸಾಧ್ಯನೂ ಇಲ್ಲ. ಹಾಗಾಗಿ ನಾವು ಮಾನವ ಕೋಟಿಯ ಒಂದು ಕಷ್ಟವನ್ನು, ಅದರ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗುವಾಗ ನನ್ನ ವೈಯಕ್ತಿಕ ಕಷ್ಟಗಳು ನೆಗ್ಲಿಜಬಲ್, ನನಗದು ಕಷ್ಟವೇ ಅಲ್ಲ, ನನಗೆ ಬಂದಿರೋದು ಏನೇನೂ ಅಲ್ಲ ಅಂತಕ್ಕಂಥ ಸ್ಥಿತಿ ಅರ್ಥವಾಗ್ತದೆ. ಈ ಅರ್ಥವನ್ನು ನಮಗೆ ಈ ಸೂತ್ರ ಕೊಡ್ತದೆ. ದುಃಖದ ಕಣ್ಣೀರು ಅಶಕ್ತವಾಗಬೇಕು ಅಂದರೆ ನನ್ನ ವೈಯಕ್ತಿಕವಾದಂಥ ಕಷ್ಟ ಸುಖಗಳಿಗೆ ಕಣ್ಣೀರು ಬರಬಾರ್ದು, ಆದರೆ ಬೇರೆಯವರ ಕಷ್ಟಗಳಿಗೆ ಸ್ಪಂದನೆ ಬರಲೇಬೇಕು. ಇದು ಈ ಮೊದಲನೇ ಸೂತ್ರ. ಆದರೆ ಇನ್ನು ಎರಡನೇ ಸೂತ್ರ, ಕಿವಿಗಳು ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುವ ಮುನ್ನ ಅದು ತನ್ನ ಸೂಕ್ಷ್ಮತೆಯನ್ನು ಕಳೆದುಕೊಂಡಿರಬೇಕು. ಏನು ಕೇಳಿಸ್ಕೊಳ್ಳೋ ಸಾಮರ್ಥ್ಯ? ಅದನ್ನು ಅದು ಹೊಂದೋದಕ್ಕೆ ಮುಂಚೆನೇ ತನ್ನ ಸೂಕ್ಷ್ಮತೆಯನ್ನು ಕಳ್ಕೊಳ್ಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮೆಲ್ಲರ ಚಿಂತೆ ಏನು ಅಂದರೆ, ಇವ್ರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಅವರು ನಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ, ಯಾರ್ಯಾರು ನಮ್ಮ ಬಗ್ಗೆ ಏನೇನು ಮಾತನಾಡ್ಕೊಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಮ್ಮ ಚಿಂತೆ ಎಲ್ಲ ನಮ್ಮ ಬಗ್ಗೆ ಬೇರೆಯವರು ಏನು ಅಂದುಕೊಳ್ತಾ ಇದ್ದಾರೆ ಅನ್ನೋದೇ, ಅವ್ರ ಅಭಿಪ್ರಾಯಗಳ ಬಗ್ಗೆನೇ ನಾವು ಆಲೋಚನೆ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಕಿವಿಗಳು ಸೂಕ್ಷ್ಮತೆಯನ್ನು ಕಳ್ಕೊಳ್ಬೇಕು ಅನ್ನತಕ್ಕಂಥದ್ರ ಅರ್ಥ
ನನ್ನ ಬಗ್ಗೆ ಯಾರು ಹೊಗಳ್ತಾ ಇದ್ದಾರೋ ಅಥವಾ ತೆಗಳ್ತಾ ಇದ್ದಾರೋ ಇದು ನಿನಗೆ ಅಮುಖ್ಯ. ಹೊಗಳುವಿಕೆಯಿಂದ ಹುಬ್ಬಲಿಕ್ಕೂ ಹೋಗಬೇಡ, ತೆಗಳುವಿಕೆಯಿಂದ ಕುಗ್ಲಿಕ್ಕೂ ಹೋಗಬೇಡ. ಹೇಗಿರ್ಬೇಕಾಗಾದ್ರೆ ಸಮಸ್ಥಿತಿ. ಹೊಗಳಿಕೆಯಿಂದ ಹಿಗ್ಲು ಬೇಡ, ತೆಗಳಿಕೆಯಿಂದ ಕುಗ್ಲು ಬೇಡ. ಜೊತೆಗೆ ಇನ್ನೊಂದು ಸೂಕ್ಷ್ಮತೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವಾಗ ಇನ್ನೊಂದು ಎಕ್ಸ್ಟ್ರೀಮನ್ನು, ಇನ್ನೊಂದು ಅತಿಯನ್ನು ನಾವು ಮುಟ್ಟುಬಿಡ್ಬೋದು. ಅಲ್ಲಿ ಎಷ್ಟು ಎಚ್ಚರ ಇರಬೇಕು ಅಂದರೆ, ಯಾರು ಏನಾದರೂ ಅಂದ್ಕೊಳ್ಳಿ ಬಿಡು ನನಗೇನಂತೆ, ಇದಲ್ಲ, ಈ ಸ್ಥಿತಿ ಅಲ್ಲ. ನೋಡಿ, ಅಧ್ಯಾತ್ಮ ಸಾಧಕ ಎಷ್ಟು ಸೂಕ್ಷ್ಮವಾಗಿರಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ನಿನ್ನ ನಡತೆ ಬೇರೆಯವರಿಗೆ ತಪ್ಪಾಗಿ ಕಾಣುವಂತಹ ಒರಟುತನ ಅಥವಾ ಅಷ್ಟೊಂದು ಔದಾಸೀನ್ಯ ನಿನಗಿದ್ರೆ, ಆ ವ್ಯಕ್ತಿ ನಿನ್ನಿಂದ ದೂರ ಆಗಿಬಿಟ್ರೆ ನೀನು ನಷ್ಟ ಮಾಡ್ಕೊಳ್ತೀಯ ಅಂತಾರೆ. ಬೇರೆಯವರು ಏನು ನನ್ನ ಬಗ್ಗೆ ಮಾತನಾಡ್ತಾರೆ ಅನ್ನೋದನ್ನು ಒಂದು ದೃಷ್ಟಿಯಲ್ಲಿ ನೆಗ್ಲೆಕ್ಟ್ ಮಾಡಬೇಕು, ಇನ್ನೊಂದು ದೃಷ್ಟಿಯಲ್ಲಿ ನಾವು ಅದನ್ನು ಬಹಳ ಎಚ್ಚರದಿಂದ ನಾವು ತೆಗೆದುಕೊಳ್ಬೇಕು. ನನ್ನ ವರ್ತನೆಯಿಂದ ಬೇರೆಯವರು ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನಿಂದ ಅವರು ಬೇರೆ ಆಗ್ತಾ ಇದ್ದಾರೆ ಅಂದರೆ, ನಿನಗೆ ಬಂದಂತಹ ಸಹಾಯ ಮಾಡಬಹುದಾದಂಥ ಒಂದು ಸದಾವಕಾಶನ ನೀನೇನು ಮಾಡ್ತಾ ಇದೀಯಾ, ಕಳ್ಕೊಳ್ತಾ ಇದ್ದೀಯಾ. ಈಗ ನಾವಿದನ್ನು ಉಲ್ಟಾ ಅರ್ಥ ಮಾಡ್ಕೊಳ್ತೀವಿ. ನಾನೇನೋ ಸಹಾಯ ಮಾಡ್ತಿದ್ದೆ, ಹೋದ್ರೆ ಹೋಗ್ಲಿ ಬಿಡು ನನಗೇನಂತೆ. ನೋಡಿ, ಇಲ್ಲಿ ನನಗೇನಂತೆ ಅಲ್ಲ, ಅವನಿಗಿಂತ ಲಾಸ್ ಮಾಡ್ಕೊಂಡಿದ್ದು ನೀನು ಅಂತ. ಇದನ್ನು ಲೆಡ್ಬೀಟ್ರವರು ತಮ್ಮ ಒಂದು ಥಿಯಾಸಫಿ ಕೈಪಿಡಿನಲ್ಲಿ ಒಂದು ಕಡೆ ಹೇಳ್ತಾರೆ, ನೀನು ಯಾವುದಾದ್ರೂ ಒಂದು ವ್ಯಕ್ತಿಯನ್ನು ನಂಬದೇ ಇದ್ದು ಸ್ವಲ್ಪ ಪ್ರಾಪಂಚಿಕವಾಗಿ ನೀನು ಲಾಭ ಮಾಡಿಕೊಂಡಿರಬಹುದು, ಆದರೆ ಆಧ್ಯಾತ್ಮಿಕವಾಗಿ ನೀನು ಲಾಸ್ ಮಾಡಿಕೊಂಡೆ ಅಂತ. ನೀನು ನಂಬಬೇಕಾಗಿತ್ತ ವ್ಯಕ್ತಿನ ಅಂತಾರೆ. ನೋಡಿ, ಇದು ವ್ಯತ್ಯಾಸ. ಈ ವ್ಯತ್ಯಾಸಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಿಂದ ಒಬ್ಬ ವ್ಯಕ್ತಿ ದೂರ ಆದ ಅಂದರೆ ಲಾಸ್ ಅವನಿಗಲ್ಲಾಗಿದ್ದು ನಿನಗೆ ಅಂತಾರೆ. ಯಾಕೆಂದರೆ ಸೇವೆ ಅನ್ನೋದೊಂದು ಭಾಗ್ಯ. ಆ ಸೇವಾ ಭಾಗ್ಯಕ್ಕೆ ಬಂದಂಥ ಅವಕಾಶವನ್ನು ನೀನು ಕಳ್ಕೊಳ್ತಾ ಇದೆಯಾ. ಅದಕ್ಕೆ ನಿನ್ನ ಹೊರಗಿನ ವರ್ತನೆಗಳು ಕೂಡ ಬಹಳ ಸರಿಯಾಗಿರೋ ಥರ ನೀನು ನೋಡಬೇಕು. ನಿನ್ನ ಹೊರಗಿನ ವರ್ತನೆಗಳು ಕೂಡ ಬೇರೆಯವರಲ್ಲಿ ದುರಭಿಪ್ರಾಯಗಳಿಗೆ ಎಡೆ ಮಾಡಿಕೊಡದಂತೆ ಇರಬೇಕು. ಅಷ್ಟು ಸೂಕ್ಷ್ಮತೆ ನಿನ್ನಲ್ಲಿ ಇರಬೇಕು. ಯಾರೇನು ಅಂದ್ಕೊಂಡ್ರೆ ನನಗೇನು ಅನ್ನುವಂತಹ ಒಂದು ಭಾವನೆಯೂ ನಮ್ಮಲ್ಲಿ ಇರಕೂಡದು. ಜೊತೆಗೆ ನೋಡಿ, ಇನ್ನೊಂದು ರೀತಿಯಲ್ಲಿ ನಾನು ಆಗಲೇ ಹೇಳಿದೆ ಪ್ರಾರಂಭದಲ್ಲಿ, ಎರಡು ವೈರುಧ್ಯಗಳನ್ನು ಒಟ್ಟಿಗೆ ಸಾಧಿಸಬೇಕು ಅಂತ. ಕಿವಿಗಳು ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುವ ಮುನ್ನವು ಸೂಕ್ಷ್ಮತೆನ ಕಳ್ಕೊಂಡಿರಬೇಕು ಅಂದರು. ಇನ್ನೊಂದು ದೃಷ್ಟಿಯಲ್ಲಿ ಸೂಕ್ಷ್ಮತೆ ಎಷ್ಟಿರಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಒಬ್ಬ ಶಿಷ್ಯ ಒಬ್ಬ ಗುರುವನ್ನು ಹರಿಸ್ಕೊಂಡು ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ಬಿಟ್ಟು ಕೇಳ್ತಾನೆ, ಗುರುವೇ, ನಾನು ಎಲ್ಲವನ್ನು ಬಿಟ್ಟು ಬಂದುಬಿಟ್ಟಿದ್ದೀನಿ, ನನಗೆ ಬೋಧೆ ಕೊಡಿ ಅಂತ ಕೇಳ್ತಾನೆ. ಆ ಗುರು ಹೇಳ್ತಾರೆ, ಹೋಗ್ಬಿಟ್ಟು ಕಾಡಿನಲ್ಲೆಲ್ಲ ಓಡಾಡ್ಕೊಂಡು ಬಾ, ನಿನಗೇನೇನು ಶಬ್ದಗಳು ಕೇಳಿಸ್ತದೆ ಎಲ್ಲ ಕೇಳಿಸ್ಕೊಂಡು ಬಾ ಅಂತ. ಬೋಧೆ ಕೊಡಿದ್ರೆ ಏನೋ ಹೇಳಿದ್ರು. ಹೋದ ಇವನು. ಹೋಗ್ಬಿಟ್ಟು ಸಂಜೆ ವಾಪಸ್ ಬರುವಾಗ ಗುರುಗಳು ಕೇಳಿದ್ರಂತೆ, ಏನೇನು ಶಬ್ದ ಕೇಳಿಸ್ತಪ್ಪ? ಗುರುವೇ, ಆನೆಗಳು ಗೀಳಿಡುವುದು ಕೇಳಿಸ್ತು, ಹುಲಿಗಳು ಗರ್ಜಿಸುವುದು ಕೇಳಿಸ್ತು, ಇನ್ನು ಇಂಥ ಹೊರಟು ಶಬ್ದಗಳನ್ನ ಹೇಳ್ತಾ ಹೋದ. ಮತ್ತೆ ಗುರುಗಳು ಸ್ವಲ್ಪ ದಿನ ಕಳೆದು ಮತ್ತೆ ಹೋಗು, ಕಾಡಿಗೆ ಹೋಗು, ಈ ದಿನ ಕೇಳುವಂಥ ಶಬ್ದಗಳನ್ನೆಲ್ಲ ಕೇಳಿಸ್ಕೊಂಡು ಬಾ ಅಂದರು. ಎರಡನೇ ದಿನ ವಾಪಸ್ ಬಂದ. ಏನು ಕೇಳಿದೆಪ್ಪ? ಗುರುವೇ, ದುಂಬಿಗಳ ಝೇಂಕಾರ ಕೇಳಿಸ್ತು, ಪಕ್ಷಿಗಳ ನೀನಾದ ಕೇಳಿಸ್ತು, ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಿಗಳ ನೀನಾದ ಕೇಳಿಸ್ತು ಅಂದ. ಹೌದಾ, ಸರಿ, ಹೋಗು, ಮತ್ತೆ ಕೇಳಿಸ್ಕೊಂಡು ಬಾ. ಮತ್ತೆ ಹೋದ ಇವನು ವಾಪಸ್. ಮತ್ತೆ ಹಲವಾರು ದಿನಗಳು ಇದ್ದ, ವಾಪಸ್ ಬಂದ. ಏನು ಕೇಳಿಸ್ಕೊಂಡೆ ಶಬ್ದ? ಏನು ಕೇಳಿಸ್ಕೊಂಡೆ? ಗುರುವೇ,
ಸಣ್ಣ ಸಣ್ಣ ಚಿಟ್ಟೆಗಳು ಹಾರಾಡ್ತಾ ಇತ್ತಲ್ಲ, ಆ ಸಣ್ಣ ಚಿಟ್ಟೆಗಳ ರೆಕ್ಕೆಯ ಶಬ್ದ ಕೇಳಿಸ್ತು. ಈ ಥರದ್ದೆಲ್ಲ ಇರುವೆಗಳು ನಡೆಯುವ ಸಪ್ಪಳ ನನಗೆ ಕೇಳಿ ಬಂತು. ಹೌದಾ, ಹೋಗು ಮತ್ತೆ ಕೇಳಿಸ್ಕೊಂಡು ಬಾ. ಮತ್ತೆ ಹೋದ. ಮತ್ತೆ ಕೆಲವು ದಿನಗಳು ಬಿಟ್ಟು ವಾಪಸ್ ಬಂದ. ಏನು ಕೇಳಿಸ್ತು ನಿನಗೆ? ಗುರುವೇ, ಆ ಮರಗಳ ಬೇರುಗಳು ಭೂಮಿಯಿಂದ ನೀರನ್ನು ಹೀರಿಸ್ಕೊಳ್ಳೋದು ಕೇಳಿಸ್ಕೊಳ್ತು ನನಗೆ. ಆ ನೀರು ಇಡೀ ವೃಕ್ಷದ ಆ ಒಂದೊಂದು ಭಾಗವನ್ನು ಕೂಡ ತಲುಪ್ತಾ ಇರುವಂಥ ಶಬ್ದ ನನಗೆ ಕೇಳಿಸ್ತು. ಇರುವೆಯ ಕಾಲಿನ ಸಪ್ಪಳ ನನಗೆ ಕೇಳಿಸ್ತು. ಹೋಗು, ನಿನಗಿನ್ನೇನು ಬೋಧೆಗಳು ಬೇಡ, ನೀನು ಪ್ರಪಂಚಕ್ಕೆ ಹೋಗು. ನೋಡಿ, ಇಲ್ಲಿ ಒಂದು ರೀತಿಯಲ್ಲಿ ಏನು ಹೇಳಿದ್ರು? ಕೇಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಪಡೆಯುವ ಮುನ್ನ ನಿನ್ನ ಕಿವಿಗಳು ಸೂಕ್ಷ್ಮತೆಯನ್ನು ಕಳ್ಕೊಂಡಿರಬೇಕು ಅಂದರು. ಇಲ್ಲಿ ಇನ್ನೊಂದು ಕಡೆ ಏನಾಗಬೇಕಾದ್ರೆ ಸೂಕ್ಷ್ಮತೆ ಹೆಚ್ಚಬೇಕು ಕೂಡ. ಅಂದರೆ ತನ್ನ ವೈಯಕ್ತಿಕವಾದಂಥ ಸ್ಥಿತಿ ಬಂದರೆ ಅದನ್ನು ಕಡೆಗಣಿಸಬೇಕು. ಸಮಗ್ರತೆಯ ದೃಷ್ಟಿ ಬಂದಾಗ ಆ ಸೂಕ್ಷ್ಮತೆ ಹೆಚ್ಚಬೇಕು ಕೂಡ. ಇದೆರಡೂ ಕೂಡ ಅಂದರೆ ಇದು ನಾನಾಗಲೇ ಹೇಳಿದಾಗೆ ಈ ಸೂತ್ರಗಳೆಲ್ಲವೂ ಕೂಡ ಎರಡು ವೈರುಧ್ಯಗಳನ್ನೇ ಸಾಧಿಸ್ಕೊತ ಹೋಗಬೇಕು. ಬಟ್ ಗತ್ಯಂತರ ಇಲ್ಲ. ವಜ್ರಾದಪಿ ಕಠೋರ, ಕುಸುಮಾದಪಿ ಕೋಮಲ, ಇದೆರಡು ಬರಬೇಕಾದಂಥ ಒಂದು ಸ್ಥಿತಿ. ಇನ್ನು ಮೂರನೆಯ ಒಂದು ನಿಯಮಕ್ಕೆ ಹೋಗೋಣ. ಧ್ವನಿಯು ಗುರುಗಳ ಸನ್ನಿಧಿಯಲ್ಲಿ ಮಾತನಾಡುವ ಸಾಮರ್ಥ್ಯವನ್ನು ಪಡೆಯುವ ಮುನ್ನ ಅದು ತನ್ನ ನೋಯಿಸುವ ಶಕ್ತಿಯನ್ನು ಕಳೆದುಕೊಂಡಿರಬೇಕು. ಬಹಳ ಆಡ ಮಾತಿನಲ್ಲೊಂದು ಗಾದೆ ಹೇಳ್ತಾರೆ, ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ. ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ. ಅದಕ್ಕೆ ನೋಡಿದಕ್ಕೆ ಎಷ್ಟು ಆಯಾಮ ಇದೆ. ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಆಯಾಮಗಳಿದೆ ಅಂದರೆ, ಒಬ್ಬ ವ್ಯಕ್ತಿ ನನಗೆ ಹೊಸಬ ವ್ಯಕ್ತಿ, ಪೂರ್ಣ ಹೊಸಬ. ಆ ಪೂರ್ಣ ಹೊಸಬನಾಗಿರ್ತಕ್ಕಂಥ ವ್ಯಕ್ತಿಯ ಯೋಗ್ಯತೆಯನ್ನು ನಾನು ಪತ್ತೆ ಹಚ್ಚೋದು ಮೊದಲು ಯಾವುದರ ಮೂಲಕ? ಮೊದಲು ಯಾವುದರ ಮೂಲಕ? ಅವನ ಮಾತಿನ ಮೂಲಕ. ನಾವು ಹೇಳ್ತೀವಿ ಎಷ್ಟೋ ಸರಿ, ಒಬ್ಬ ಯಾರಾದರೂ ಮಾತನಾಡೋಕೆ ಓಹೋಹೋ ಇವರು ಪಾಪ ಒಳ್ಳೆನ ಕೆಟ್ಟವನು ಗೊತ್ತಿಲ್ಲ, ಆದರೆ ಫಸ್ಟ್ ಸೈಟಲ್ಲಿ ನಾವು ಅವನ ಯೋಗ್ಯತೆಯನ್ನು ಪತ್ತೆ ಹಚ್ಚೋದು ಮಾತ್ರ ಯಾವುದ್ರ ಮೂಲಕ? ಅವನ ಮಾತಿನ ಮೂಲಕ. ಅದಕ್ಕೋಸ್ಕರ ಈಗ ನನ್ನ ಮಾತು ಒಬ್ಬನನ್ನು ಅವನ ಅಭಿಪ್ರಾಯವನ್ನು ರೂಪಿಸುತ್ತೆ ಅನ್ನೋದಾದರೆ, ಪ್ರಾರಂಭಿಕ ಘಟ್ಟಗಳಲ್ಲೇ ಕೂಡ ನಾನು ಮಾತಿನ ಮೇಲೆ ಎಷ್ಟು ನಿಗಾ ಇಟ್ಕೊಳ್ಬೇಕು. ರಾತ್ರಿ ಒಂದು ಸಂದರ್ಭದಲ್ಲಿ ನನಗೆ ಒಂದು ಸ್ವಲ್ಪ ನೋವಾಯಿತು. ನಮ್ಮ ಸೋದರ, ಕಿರಿಯ ಸೋದರ ಪ್ರದೀಪ್, ನಮ್ಮ ಸರ್ ಆಂಗ್ಲ ಉಪನ್ಯಾಸವನ್ನು ಕನ್ನಡಕ್ಕೆ ತರ್ಜುಮೆ ಮಾಡ್ತಾ ಇದ್ದರೆ 2-3 ಸರಿ ಅವರು ನೋವು ಮಾಡಿಕೊಂಡ್ರು. ಆ ಸೋದರ, ನಾವು ಮಾತನಾಡ್ತಾ ಇದ್ದೇವೆ, ಅಲ್ಲಿ ನಾವು ಮಾತನಾಡ್ತಾ ಇದ್ದೇವೆ, ಇದು ತುಂಬ ಗಂಭೀರವಾದ ವೇದಿಕೆ ಅನ್ನೋದನ್ನು ನಾವು ತಲೆಯಲ್ಲಿಟ್ಕೊಳ್ಬೇಕು. ಇದು ಒಂದು ಆಧ್ಯಾತ್ಮಿಕ ವೇದಿಕೆ ಅನ್ನೋದನ್ನು ತಲೆಯಲ್ಲಿಟ್ಕೊಳ್ಬೇಕು. ಮಾತು ಎಷ್ಟು ಮಿತ ಆದರೆ ಅಷ್ಟಷ್ಟು ಒಳ್ಳೆಯದು. ಎಷ್ಟು ಮಿತವಾದರೆ ಅಷ್ಟು ಆ ಮಾತುಗಳಿಗೆ ಶಕ್ತಿ ಬರ್ತದೆ. ಮಾತುಗಳು ಮಂತ್ರ ಸದೃಶ್ಯವಾಗಿ ಹೊರಬರುತ್ತವೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾತಿನ ಮೇಲೆ ನಾವು ನಿಗಾನ ಕೊಡಬೇಕು. ಕೇವಲ ಕಠಿಣ ಮಾತುಗಳನ್ನು, ಕಠೋರವಾದ ಮಾತುಗಳನ್ನು ಆಡೋದು ಅಂತ ಅಷ್ಟೇ ಅಲ್ಲ, ಇತರರ ನಡತೆಯಲ್ಲಿರಬಹುದಾದಂತಹ ದೋಷಗಳನ್ನು ನೀನು ಹೇಳುವಾಗಲೂ ಕೂಡ ಎಷ್ಟು ಎಚ್ಚರದಲ್ಲಿದ್ದೀಯಾ, ಎಷ್ಟು ನೀನು ಎಚ್ಚರದಲ್ಲಿದ್ದೀಯಾ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವು ಸಾರಿ ಕೆಲವರ ದೋಷಗಳನ್ನು, ತಪ್ಪುಗಳನ್ನು ತಿದ್ದುವುದು ನಿನ್ನ ಜವಾಬ್ದಾರಿಯಾಗಿರಬಹುದು. ಈಗ ಟೀಚರ್ ಇದ್ದಾನೆ, ಸ್ಟೂಡೆಂಟ್ಸ್ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ಅವರ ಮಕ್ಕಳಿದ್ದಾರೆ, ಅವ್ರನ್ನ ತಿದ್ದುವುದು ನಮ್ಮ ಜವಾಬ್ದಾರಿ. ಆದರೂ ಸಹ ಆ ಜವಾಬ್ದಾರಿಯನ್ನು ಕೂಡ ನೀನು ಎಷ್ಟು ನಯ ವಿನಯಗಳಿಂದ ಮಾಡ್ತೀಯಾ ಅದು ಬಹಳ ಮುಖ್ಯ. ಅದನ್ನು ಕುರಿತೇ ಬೆಸೆಂಟಮ್ನವ್ರು ಒಂದು ಕಡೆ ಹೇಳ್ತಾರೆ, ಒಂದು ವೇಳೆ ನೀನು ಒಡೆಯುವ ಶಿಕ್ಷಕನಾಗಿದ್ದರೆ ಜಲ್ಲಿಕಲ್ಲು ಹೊಡೆದು ಜೀವನ ಮಾಡೋ ಮೇಷ್ಟ್ರ ಕೆಲಸ ಮಾಡಬೇಡ ಅಂದ್ಬಿಟ್ರು. ಎಂಥ ಮಾತು. ಅದಕ್ಕೆ
ನಮ್ಮ ಮಾತು ಎಷ್ಟು ಸೂಕ್ಷ್ಮವಾಗಿರಬೇಕು, ಎಷ್ಟು ಅದು ನೋಯಿಸುವ ಶಕ್ತಿಯನ್ನು ಕಳೆದುಕೊಂಡಿರಬೇಕು. ಇತರರಿಗೆ ಬುದ್ಧಿವಾದ ಹೇಳುವಂತಹ ಸಂದರ್ಭದಲ್ಲೂ ಕೂಡ ಅವನ ಜೊತೆಯಲ್ಲಿ ನಾವು ಏಕೀಕರಣ ಆಗಬೇಕು ಅಂತಾರೆ. ನೋಡಿ, ಸುಮ್ಮನೆ ಒಂದೊಂದ್ಸರಿ ನೋಡಿ, ಯಾರೋ ಬಂದು ಅವ್ರ ಕಷ್ಟ ನನ್ನ ಕೈಲಿ ಹೇಳ್ಕೊಳಕ್ಕೆ ಬರ್ತಾರೆ, ಅಯ್ಯೋ ನಿಮ್ದಂತ ಕಷ್ಟ ಸುಮ್ಮನಿರ್ರಿ, ಮುಗೀತು, ಅಲ್ಲಿಗೆ ನಾವು ಬ್ಲ್ಯಾಕ್. ಅವರು ಹೇಳ್ಕೊಳ್ತಾ ಇರೋದನ್ನು ನನ್ನ ಕಷ್ಟ ಅನ್ನೋ ರೀತಿಯಲ್ಲಿ ನೀವು ಕೇಳಿಸ್ಕೊಳ್ಳೋದಕ್ಕೆ ಶುರು ಆಗಿಬಿಟ್ರೆ ಅವ್ರದ್ದು ಅರ್ಧ ಕಷ್ಟ ಕಡಿಮೆ ಆಗಿಬಿಡುತ್ತೆ. ಮೊದಲೇ ಬಾಯಿ ಹಾಕ್ಬಿಡಬಾರ್ದು ನಾವು. ಹಾಗೆ ಇತರರ ಜೊತೆಯಲ್ಲಿ ನಾವು ಒಂದಾದಾಗ ಆಗದು ಅವರ ಕಷ್ಟ ಅಲ್ಲ, ಅದು ನನ್ನ ಕಷ್ಟ ಅಂತಾಗ್ತದೆ. ಅದಕ್ಕೋಸ್ಕರ ಈ ಗುರುಗಳ ಕೆಲಸ ಮಾಡಬೇಕು ಅನ್ನುವಂಥವ್ರು, ಗುರುಗಳ ಸನ್ನಿಧಿನಲ್ಲಿ ಮಾತನಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ಅದು ಸಂಪೂರ್ಣವಾಗಿ ನೋಯಿಸುವ ಶಕ್ತಿಯನ್ನು ಕಳ್ಕೊಂಡು ಬಿಡಬೇಕು. ಪ್ರಿಯಂ ಬ್ರೂಯಾತ್, ಮಾತು ಹೇಗಿರಬೇಕು? ಸತ್ಯಂ ಬ್ರೂಯಾತ್, ಸತ್ಯವೇ ಆಗಿರಬೇಕು, ಅದು ಪ್ರಿಯವೇ ಆಗಿರಬೇಕು. ಹಂಗಂತ ಪ್ರಿಯವಾಗಿ ಹೇಳ್ತೀನಿ ಅಂತ ಅಸತ್ಯವನ್ನು ಹೇಳೋದಕ್ಕೆ ಹೋಗಬೇಡ. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಥವಾ ಕೆಲವು ಸಾರಿ ಸತ್ಯ ಅಪ್ರಿಯವಾಗಿದ್ದರೆ ಹೇಳೋದಕ್ಕಿನ್ನ ಸುಮ್ಮನೆ ಇದ್ಬಿಡು. ಇಷ್ಟು ಸೂಕ್ಷ್ಮತೆ ನಮ್ಮ ಕಲಿ ಬರಬೇಕಾಗ್ತದೆ. ಇನ್ನೂ ಒಂದು ಕಡೆ ಹೇಳ್ತಾರೆ, ಈ ಮಾತುಗಳನ್ನಾಡೋ ವಿಚಾರದಲ್ಲಿ ಜ್ಞಾನಿಯ ತುಟಿಗಳು ಆತನ ಹೃದಯದಲ್ಲಿ, ಮೂರ್ಖನ ಹೃದಯ ಆತನ ತುಟಿಗಳಲ್ಲಿ. ನಾವು ಮಾತನಾಡುವಾಗ ಏನು ಮಾತನಾಡಬೇಕು? ನನ್ನ ಹೃದಯ ಮಾತನಾಡಬೇಕೋ, ನನ್ನ ತುಟಿಗಳು ಮಾತನಾಡಬೇಕು? ಹೃದಯ ಮಾತನಾಡಬೇಕು. ನನ್ನ ಹೃದಯ ಮಾತನಾಡ್ತಾ ಇದ್ದರೆ ಈ ಸೂತ್ರ ನನಗೆ ಅರ್ಥ ಆಗಿದೆ ಅಂತ. ನನ್ನ ಹೃದಯ ಮಾತನಾಡ್ತಾ ಇದ್ದರೆ ಅದರಲ್ಲಿ ನೋಯಿಸೋ ಶಕ್ತಿ ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹೃದಯ ಮಾತನಾಡಬೇಕೇ ವಿನಃ ತುಟಿಗಳು ಮಾತನಾಡಬಾರ್ದು. ಇದೊಂದು ಅಧ್ಯಾತ್ಮ ಗೋಷ್ಠಿ ಹೇಗಿರಬೇಕಪ್ಪ ಅಂದರೆ, ಆ ಮೌನದ ಅಗಾಧತೆಯನ್ನು ನಾವು ಅನುಭವಿಸಿದಾಗ ಮಾತ್ರ ನಮಗೆ ಅದರ ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತದೆ. ಎವ್ರಿ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಇನ್ ದ ಲೈಟ್ ಆಫ್ ದ ಸೈಲೆನ್ಸ್. ಅಂಥ ಸೈಲೆನ್ಸ್ ಇರಬೇಕು ನಮಗೆ. ಇನ್ನು ಕೊನೆಯ ಸೂತ್ರ 4ನೇದು, ಗುರುಗಳ ಸನ್ನಿಧಿಯಲ್ಲಿ ನಿಲ್ಲುವ ಸಾಮರ್ಥ್ಯವನ್ನು ಪಡೆಯುವ ಮುನ್ನ ಅವನ ಪಾದಗಳು ಹೃದಯ ರಕ್ತದಿಂದ ತೊಳೆಯಲ್ಪಟ್ಟಿರಬೇಕು. ಇದನ್ನು ಒಂದು ರಕ್ತ ಒಡಂಬಡಿಕೆ, ಒಂದು ಸಂಪ್ರದಾಯವಾದ ಬದ್ಧ ಮಾತಿನಲ್ಲಿ ಒಂದು ರಕ್ತ ಒಡಂಬಡಿಕೆ ಅಂತ ಕರೀತಾರೆ. ಈ ವ್ಯವಸ್ಥೆಯನ್ನೇ ಅಪಾರ್ಥ ಮಾಡಿಕೊಂಡೀಗ ಏನು ನಡೀತಾ ಇದೆ? ರಕ್ತ ಬಲಿ. ತನ್ನ ಮೂಲ ಅರ್ಥವನ್ನು ಕಳೆದುಕೊಂಡು ಈ ಪದ ಈಗ ನಾವು ದೇವತೆಗಳಿಗೆ ರಕ್ತ ಬಲಿಯನ್ನು ಕೊಡ್ತಾ ಇದ್ದೇವೆ. ಆದರೆ ನಿಜವಾದ ಮೂಲ ಅರ್ಥ ಇದಲ್ಲ. ಇದರ ಮೂಲ ಅರ್ಥವನ್ನು ಕೊಡುವಂಥ ಒಂದು ದೃಷ್ಟಾಂತವನ್ನು ನಮಗೆ ಆ ಗ್ರಂಥದಲ್ಲಿ ಕೊಡ್ತಾರೆ. ಬಹುಶಃ ಅದು ಈ ಸಮಯಕ್ಕೆ ಬಹಳ ಆಪ್ಟ್ ಅಂತ ಅನ್ನಿಸ್ತದೆ. ಹೇಗಿದೆ ಈ ರಕ್ತ ಒಡಂಬಡಿಕೆ ಅನ್ನೋದು? ಹೇಗಿದೆ ಅಂತ ಹೇಳಿದ್ರೆ, ಹಿಂದಿನ ಅನೇಕ ಜನ್ಮಗಳನ್ನು ಅಧ್ಯಯನ ಮಾಡುವಾಗ ಈಗಿನ ನಮ್ಮ ಏನು ಮೌರ್ಯ ಋಷಿಗಳಿದ್ದಾರಲ್ಲ, ಈ ಋಷಿಗಳು ಆಗ ಒಬ್ಬ ದೊಡ್ಡ ರಾಜರಾಗಿರ್ತಾರೆ. ಅನಿಬೆಸೆಂಟ್ರು ಅವರಿಗಿದ್ದಂತಹ ಒಬ್ಬನೇ ಮಗ. ಇದು ಇಂದಿನ ಪೂರ್ವಜನ್ಮಗಳ ವಿಚಾರ. ಈಗಿನ ಆಲ್ಕಾಟ್ ಇದ್ದಾರಲ್ಲ, ಆಲ್ಕಾಟ್ರವರು ಅವರ ಅಂಗರಕ್ಷಕ, ರಾಜನ ಮಗನಿಗೆ ಅಂಗರಕ್ಷಕನಾಗಿದ್ದರು. ಸರಿ, ಹೀಗೆ ಇರುವಾಗ ಒಂದು ದಿನ ಈ ರಾಜಕುಮಾರ ಮತ್ತು ಅಂಗರಕ್ಷಕ ಇಬ್ಬರೇ ಇದ್ದಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಯಾರೋ ರಾಜದ್ರೋಹಿಗಳು
ಆ ರಾಜಕುಮಾರನನ್ನು ಕೊಲ್ಲಲಿಕ್ಕೆ ಅಂತ ಬರ್ತಾರೆ. ಈಗಿನ ಒಂದು ಮೌರ್ಯ ಋಷಿಗಳು, ರಾಜರು, ಆ HPB ಅವರು ಅವರ ಮಗ, ಆಲ್ಕಾಟ್ರು ಅವರ ಅಂಗರಕ್ಷಕರು. ಹಿಂದಿನ ಜನ್ಮಗಳಲ್ಲಿ ಇದು ನಡೀತಾ ಇರೋವಂಥ ಕತೆ. ಸೊ ಒಂದು ದಿನ ಇದ್ದಕ್ಕಿದ್ದ ಹಾಗೇನೆ ಯಾರೋ ರಾಜದ್ರೋಹಿಗಳು ಆ ರಾಜ್ಕುಮಾರ್ನನ್ನು ಕೊಲೆ ಮಾಡಬೇಕು ಅಂಥೇಳಿ ಒಮ್ಮೆಲೆ ನುಗ್ಗಿಬಿಡ್ತಾರೆ. ಆ ನುಗ್ಗಿದಾಗ ಈ ಅಂಗರಕ್ಷಕನ ಏನು ಮಾಡ್ತಾನೆ, ಹೋಗ್ಬಿಟ್ಟು ಮಧ್ಯದಲ್ಲಿ ಬಂದು ಅವನಿಗೆ, ರಾಜಕುಮಾರನಿಗೆ ಬೀಳಬಹುದಾದಂಥ ಒಂದು ಬಲವಾದ ಹೊಡೆತ ಈ ಅಂಗರಕ್ಷಕನಿಗೆ ಬೀಳುತ್ತೆ. ರಾಜಕುಮಾರ ಸೇಫ್ ಆಗ್ತಾನೆ, ಇವನು ಮಾರಣಾಂತಿಕವಾಗಿ ಗಾಯಗೊಳ್ತಾರೆ. ಅಷ್ಟೊತ್ತಿಗೆ ಇನ್ನು ಉಳಿದ ರಾಜಭಟರು ಬಂದು ಇವರೀರ್ವರನ್ನು ಕೂಡ ಕರೆದುಕೊಂಡು ರಾಜಸ್ಥಾನಕ್ಕೆ ಹೋಗ್ತಾರೆ. ಆಗ ಆ ಅಂಗರಕ್ಷಕ ತನ್ನ ರಕ್ತವನ್ನು ತೆಗೆದು ತನ್ನ ಮಹಾರಾಜನ ಪಾದಕ್ಕೆ ಅದನ್ನು ಧರಿಸ್ತಾರೆ. ಆಗ ಮಹಾರಾಜ ಕೇಳ್ತಾರೆ, ನನಗೂ ಮತ್ತು ನನ್ನ ಮಗನಿಗೋಸ್ಕರ ನಿನ್ನ ಪ್ರಾಣವನ್ನು ನೀನು ಕೊಡ್ತಾ ಇದ್ದೀಯಪ್ಪ, ನಿನಗೋಸ್ಕರ ನಾನೇನು ಕೊಡಲಿ ಅಂತ ಕೇಳಿಕೊಂಡಾಗ ಅವ್ರು ಹೇಳ್ತಾರೆ, ಮಹಾರಾಜ, ಇನ್ನು ಮುಂದಿನ ಜನ್ಮಾಂತರಗಳಲ್ಲಿ ನಾನು ಮತ್ತು ನಿಮ್ಮ ಮಗ ಇಬ್ಬರೂ ಕೂಡ ನಿಮ್ಮ ಸೇವೆಯನ್ನು ಮಾಡುವಂತಹ ರೀತಿಯಲ್ಲಿ ನನಗೆ ಅನುಗ್ರಹ ಮಾಡಿ ಅಂತೇಳಿ ಅವನು ಕೇಳ್ಕೊಡ್ತಾನೆ. ನೋಡಿ, ಇದು ರಕ್ತ ಒಡಂಬಡಿಕೆ. ಆ ನಂತರ ಏನಾಯಿತು, ಮಹಾರಾಜ ಏನಾದರು ಜೀವನ್ಮುಕ್ತರಾಗಿ ಈಗ ಮೌರ್ಯ ಮಹರ್ಷಿಗಳು ನೋಡಿ, ಆಲ್ಕಾಟ್ರು, HPB ಅವರೆಲ್ಲ ಏನಾದರು ಅವರ ಶಿಷ್ಯರಾದರು. ನೋಡಿ, ರಕ್ತ ಒಡಂಬಡಿಕೆ ನಡೆದಿದ್ದು ಎಷ್ಟೋ ಹಿಂದಿನ ಜನ್ಮಗಳಲ್ಲಿ, ಅದು ಇಲ್ಲಿವರೆಗೂ ಇದು ಮುಂದುವರ್ಕೊಂಡು ಬರ್ತಾ ಇದೆ. ಇದು ರಕ್ತ ಒಡಂಬಡಿಕೆ. ಇದನ್ನು ಇನ್ನೂ ಒಂದು ಅರ್ಥದಲ್ಲಿ ವಿಚಾರ ಮಾಡೋದಾದರೆ, ಹೃದಯ ರಕ್ತದಿಂದ ತೊಳೆಯಲ್ಪಟ್ಟಿರಬೇಕು ಅನ್ನೋದನ್ನು ಪಾದಗಳು. ಇಲ್ಲಿ ಪಾದಗಳು ಯಾವುದು? ಈಗ ನಾವು ಮತ್ತೆ ಸ್ವಲ್ಪ ನಮ್ಮ ಸ್ವರೂಪಕ್ಕೆ ಬರೋಣ. ನಮ್ಮ ಸ್ವರೂಪವನ್ನು ಕುರಿತು ಯೋಚನೆ ಮಾಡಬೇಕಾದ್ರೆ ಒಂದು ನಾವು ಉಪಮಾನವನ್ನು ಅರ್ಥ ಮಾಡಿಕೊಳ್ಳೋಣ. ಇಡೀ ಇದೊಂದು ದೇಹನೇ ನಮ್ಮ ಸ್ವರೂಪ ಅಂದಾಗ ಪಾದಗಳನ್ನು ದೇಹಾತ್ಮ ಅಂತ ತಿಳ್ಕೊಳ್ಳೋಣ, ಈ ಭಾಗವನ್ನು ಜೀವಾತ್ಮ ಅಂತ ತಿಳ್ಕೊಳ್ಳೋಣ, ಈ ಭಾಗವನ್ನು ನಮ್ಮ ಪುರುಷಾತ್ಮ ಅಂತ ತಿಳ್ಕೊಳ್ಳೋಣ. ಹೀಗೆ ತಿಳ್ಕೊಳ್ಳೋಣ. ಈಗ ಈ ದೇಹಾತ್ಮ ಅಂತಕ್ಕಂಥದ್ದು ಜೀವಾತ್ಮನ ಮತ್ತು ಪುರುಷಾತ್ಮನ ಅಂಕೆಗೆ ಒಳಪಡಬೇಕಾಗಿದ್ರೆ ರಕ್ತ ಚಿಮ್ಮಿದಂಗೆ ಆಗಲ್ವ? ನಮಗೆ ಆಗುತ್ತೋ ಇಲ್ವಾ? ಬೆಳಗ್ಗೆ ಪ್ರತಿದಿನ ಎದ್ದು ಬಿಸಿ 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 ಒಂದು ಕಪ್ ಕಾಫಿ ಕುಡಿದು ನನಗೆ ಅಭ್ಯಾಸ. ಅಕಸ್ಮಾತ್ ಒಂದಿನ ನನಗೆ ಬಿಸಿ ಬಿಸಿ ಕಾಫಿ ಸಿಗಲಿಲ್ಲ, ಒಂಥರ ಹೃದಯದ ರಕ್ತ ಚಿಮ್ದಂಗೆ ಆಗಲ್ವಾ? ಸಣ್ಣದೊಂದು ಎಕ್ಸಾಂಪಲ್, ಸಣ್ಣ ವಿಚಾರ. ಅದಕ್ಕೆ ಈಗ ಈ ಜೀವಾತ್ಮ ಪುರುಷಾತ್ಮನ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತಾದರೆ ಈ ಪಾದ ಇದೆಯಲ್ಲ, ದೇಹಾತ್ಮ ಅನ್ನೋಂಥ ಪಾದ ಇದೆಯಲ್ಲ, ಈ ದೇಹಾತ್ಮ ಅಂತಕ್ಕಂತಹ ಪಾದಗಳು ಜೀವಾತ್ಮನ ರಕ್ತದಿಂದ ತೊಳೆಯಲ್ಪಡಬೇಕು. ಒಬ್ಬ ಹುಡುಗನಿಗೆ ನೋಡಿ, ಒಂದು ಸಣ್ಣ ಹುಡುಗ ಇದ್ದಾನೆ, ಒಂದು 4 ವರ್ಷ 3 ವರ್ಷದ ಮಗು. ಈ ಕಡೆಗೆ ಒಂದು 10,000 ರೂಪಾಯಿ ದುಡ್ಡು ಇಟ್ಕೊಳ್ಳಿ, ಈ ಕಡೆಗೆ ಒಂದು 5 ರೂಪಾಯಿನ ಚಾಕ್ಲೇಟ್ ಇಟ್ಕೊಳ್ಳಿ, ಯಾವುದು ತಗೊಳುತ್ತೆ ಮಗು? ಚಾಕ್ಲೇಟಿಗೆ ಕೈ ಒಡ್ಡುತ್ತೆ ವಿನ ದುಡ್ಡಿಗೆ ಕೈ ಒಡ್ಡಲ್ಲ. ಇನ್ನು ಸ್ವಲ್ಪ ಒಂದು 10 ವರ್ಷದ ಮಗು ಈ ಕಡೆ ಕ್ರಿಕೆಟ್ ಬಾಲ್ ಸೆಟ್ಟು, ಈ ಕಡೆ ಒಂದು ಗೋಲ್ಡ್ ಚೈನು ಇಡ್ರಿ, ಯಾವುದಕ್ಕೆ ಕೈ ಒಡ್ಡುತ್ತೆ? ಈಗ ನಮ್ಮ ಪರಿಸ್ಥಿತಿ, ಈಗ ನಮಗೆ ಬರೀ ಈ ದೇಹಾತ್ಮನ ಭಾವನೆಗಳಿಗೆ ಸ್ಪಂದಿಸಿ ಅದಕ್ಕೇ ಆಗ್ಬಿಟ್ಟಿದೆ ನಮ್ಮ ಇಡೀ ಜೀವನದ ಸ್ಥಿತಿ. ಅದಕ್ಕೆ ನಾವು ಆ ಉನ್ನತಾತ್ಮನಿಗೆ ಓಗೊಡಬೇಕು ಅಂದರೆ ಸ್ವಲ್ಪ ಈ ದೇಹಾತ್ಮನ ಬೈಕಿಗಳಿಂದ ನಾವು ಕಿತ್ಕೋಬೇಕಾಗ್ತದೆ. ಸ್ವಲ್ಪ ನಾವೀಗ ಪ್ರಯತ್ನಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ನಾವು ಇದರಿಂದ ಪ್ರಜ್ಞೆನ ಹಿಂದೆ ಕೆಳ್ಕೋಬೇಕಾಗ್ತದೆ. ಹಿಂದಕ್ಕೆ ಎಳ್ಕೊಂಡಾಗ ಆ ಜೀವಾತ್ಮನ ಪ್ರಜ್ಞೆ ಕೆಳಮುಖವಾಗಿ ಹರಿದ್ರೆ ಆ ಜ್ಞಾನದ ಪ್ರಭೆಯಿಂದ ಈ ದೇಹಾತ್ಮನ ಗಲೀಜಿದೆಯಲ್ಲ, ಕೊಳಕಿದೆಯಲ್ಲ, ಅದು ತೊಳೆದು ಹೋಗ್ತದೆ. ಇಷ್ಟು ಮಾಡದೆ ದೇಹಾತ್ಮವನ್ನು ಒಂದಿನಿತೂ ನನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳದೆ ನಾನು ಗುರುಗಳ ಸನ್ನಿಧಿನಲ್ಲಿ ನಿಂತ್ಕೊಳ್ತೀನಿ, ಯೋಗ ಮಾರ್ಗವನ್ನು ಪ್ರವೇಶ ಮಾಡ್ತೀನಿ ಅಂತ ನಾನೇಂದ್ರಾದರೂ ಕೂಡ ಬಯಸುವುದಾದರೆ ಅದು ಕೇವಲ ವ್ಯರ್ಥ ಪ್ರಯತ್ನ. ಅದಕ್ಕಾಗಿ ಸೋದರ ಸೋದರಿಯರೇ, ಈ ಒಂದು ಯೋಗ ಮಾರ್ಗ ಅನ್ನುವಂತಹ ಈ ಮಹತ್ತರವಾದಂಥ ಮಾರ್ಗಕ್ಕೆ ನಾನು ಪ್ರವೇಶ ಕೊಡಬೇಕು ಅಂತಾದರೆ ಈ 4 ಏನು ಸೂತ್ರಗಳಿದೆ
ಈ ಸೂತ್ರಗಳನ್ನು ನಾನು ಒಂದು ಮಟ್ಟದಲ್ಲಾದರೂ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಾನಂಥ ಯೋಗ ಮಾರ್ಗವನ್ನು ಪ್ರವೇಶ ಮಾಡೋದಕ್ಕೆ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ.